ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ ಲ್ಯಾಂಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹಿಂದಿನ 4 ವಿಡಿಯೋಗಳಲ್ಲಿ ಒಂದೇ ಡಿಸೈನ್ನ ಸ್ವಲ್ಪ ಚೇಂಜಸ್ ಮಾಡಿ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲೂ ಕೂಡ ಅದೇ ರೀತಿ ಸ್ವಲ್ಪ ಚೇಂಜ್ ಮಾಡಿ ಮಾಡೋದಕ್ಕೆ ತುಂಬ ಸುಲಭ ಇರುವಂಥ, ಬೇಗ ಮುಗಿಯುವಂಥ ಮತ್ತು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುವಂಥ ಒಂದು ಹತ್ತಿ ಹಾರವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ದೀಪದ ಬತ್ತಿ, ಹತ್ತಿ ಎಳೆಗಳು, ಫೆವಿಕಾಲ್, ದಾರ, ಕುಂಕುಮ, ನೀರು ಇಷ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿಕೊಟ್ಟಿದ್ದೀನಿ. ಕುಂಕುಮ ಮತ್ತು ನೀರನ್ನು ಮಿಕ್ಸ್ ಮಾಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಒಂದೇ ರೀತಿ ಡಿಸೈನ್ ನೋಡಿ ಬೇಜಾರಾಗ್ತಾ ಇರ್ಬೋದು. ಏನಪ್ಪ ಇದು ಒಂದೇ ರೀತಿ ಕಾಣಿಸ್ತಾ ಇದೆ ವಿಡಿಯೋಗಳಲ್ಲಿ, ಡಿಸೈನು ಎಷ್ಟೊಂದು ಅಂತ ನಿಮಗೆ ಬೇಜಾರಾಗ್ತಾ ಇರ್ಬೋದು. ಅದಕ್ಕೋಸ್ಕರ ಈ ಸಿಂಪಲ್ಲಾಗಿ ಮಾಡಿರೋ ಅಂಥ ಹೂಗಳನ್ನು, ಯಾವುದಾದ್ರೂ ಒಂದು ಹೂಗಳನ್ನು ಆರಿಸ್ಕೊಂಡು ಹಬ್ಬಕ್ಕೆ ಗ್ರ್ಯಾಂಡ್ ಆಗಿರೋವಂಥ ಹತ್ತಿ ಹಾರವನ್ನು ಮಾಡೋದು ಹೇಗೆ ಅಂತ ವಿಡಿಯೋ ಕೊನೆಯಲ್ಲಿ ಫೋಟೋಗಳನ್ನು ಹಾಕಿದ್ದೀನಿ. ಅದನ್ನು ನೋಡ್ಬೋದು ನೀವು. ಇವಾಗ ಹೂ ರೆಡಿಯಾಗಿದೆ. ಬಟರ್ಫ್ಲೈ ಶೇಪ್ನಲ್ಲಿ ಇದೆ. ಸ್ವಲ್ಪ ಪೆಟಲ್ಗಳನ್ನು ಅಗಲವಾಗಿ ಮಾಡ್ಕೊಳ್ಬೇಕಾಗತ್ತೆ. ದೀಪದ ಬತ್ತಿಯನ್ನು ತಗೊಂಡಿದ್ದೀನಿ. ಪೆಟಲ್ನ ಕೆಳಭಾಗದಲ್ಲಿ ದೀಪದ ಬತ್ತಿಯನ್ನು ಇಟ್ಟು ಮೇಲಕ್ಕೆ ಎಳಿಬೇಕಾಗತ್ತೆ. ಮಧ್ಯದಲ್ಲಿ, ಪೆಟಲ್ನ ಮಧ್ಯಭಾಗದಲ್ಲಿ ದೀಪದ ಬತ್ತಿ ಇರೋ ಹಾಗೆ ಮಾಡಬೇಕಾಗತ್ತೆ. ಇದೇ ರೀತಿ ಎಲ್ಲ ಪೆಟಲ್ಗಳಿಗೂ ಕೂಡ ಮಾಡ್ಕೋಬೇಕಾಗತ್ತೆ. ದೀಪದ ಬತ್ತಿ ಸ್ವಲ್ಪ ಆ ಕಡೆ ಈ ಕಡೆ ಸರ್ಕೋಬೋದು. ಈ ರೀತಿ. ಅದಕ್ಕೋಸ್ಕರ ಕೆಳಭಾಗದಿಂದ ಫೆವಿಕಾಲ್ ಹಾಕಿ ಬತ್ತಿಗಳನ್ನು ಅಂಟಿಸ್ಕೊಂಡ್ರೆ ಟೈಟಾಗಿ ನಿಂತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ಹೋಗಲ್ಲ. ಈ ರೀತಿ ಗಮ್ ಹಾಕಿ ಅಂಟಿಸ್ಕೋಬೇಕಾಗತ್ತೆ. ರೆಡಿ ಆಯಿತು. ಲೇಸು, ಸ್ಯಾಟಿನ್ ರೋಲು, ಜಡೆ ಯಾವುದ್ರ ಮೇಲಾದರೂ ಅಂಟಿಸ್ಕೋಬೋದು. ಕೆಳಭಾಗದಲ್ಲಿ ಪದಕಕ್ಕೋಸ್ಕರ ಸ್ವಲ್ಪ 6 ಪೆಟಲ್ಗಳನ್ನು ಮಾಡಿದ್ದೀನಿ. ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಏನಾದರೂ ಆದಾಗ ಈ ರೀತಿ ಸಿಂಪಲ್ ಹಾರವನ್ನು ಮಾಡ್ಕೊಳ್ಬೋದು. ಹಬ್ಬದಲ್ಲಿ ನಿಮಗೆ ಇದು ತುಂಬ ಸಿಂಪಲ್ ಆಯಿತು, ಗ್ರ್ಯಾಂಡಾಗಿರೋ ಹಾರ ಬೇಕು ಅಂದರೆ ಮುಂದೆ ಫೋಟೋ ಇದೆ, ವಿಡಿಯೋ ಕೊನೆವರೆಗೂ ನೋಡಿ. ಇಲ್ಲಿಗೆ ಇದು ಹಾರ ಮುಗಿದಿದೆ. ವಿಡಿಯೋದಲ್ಲಿ ತೋರಿಸಿರೋಂಥ ಎಲ್ಲ ಹೂಗಳು ಕೂಡ ಹಿಂದಿನ ವಿಡಿಯೋಗಳಲ್ಲಿ ಮಾಡಿ ತೋರಿಸಿಕೊಟ್ಟಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.